ಜೀವನದಲ್ಲಿ ಬೇಸರಕೊಂಡು ಜೀವನವೇ ಬೇಡ ಅನಿಸ್ತಾ ಇದ್ದೀರಾ? ಮುಂಚಿತವಾಗಿ ನಾನು ಹೇಳಿದ ಹಾಗೆ ಯೇಸು ಕ್ರಿಸ್ತರು ಹೇಳಿದ ಒಂದು ಸಾಮ್ಯದಲ್ಲಿ ಮನುಷ್ಯರು ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು ಎಂಬುದಾಗಿ ಅವರು ಹೇಳಿದರು. ನಾವು ನೋಡುತ್ತಾ ಇರುವಂತಹ ಸಾಮ್ಯದಲ್ಲಿ ಒಂದು ಊರಲ್ಲಿ ಒಬ್ಬ ಕ್ರೂರವಾದಂತಹ ನ್ಯಾಯಾಧಿಪತಿ ಇದ್ದನು. ದೇವರ ಭಯವಿರಲಿಲ್ಲ, ಬಡವರನ್ನು ಲಕ್ಷಿಸ್ತಾ ಇರಲಿಲ್ಲ. ಅದೇ ಊರಲ್ಲಿ ಒಬ್ಬ ವಿಧವೆಯು ಎಷ್ಟೋ ವೈರಿಗಳಿಂದ ಕಷ್ಟಪಡುತ್ತಾ ಪ್ರತಿದಿನವೂ ಆ ಒಂದು ನ್ಯಾಯಾಧಿಪತಿ ಹತ್ರ ಬರುತ್ತಾ ಇದ್ದಳು, ಆಕೆಗೆ ನ್ಯಾಯ ಬೇಕೆಂದೇಳಿ. ಆದರೆ ಮನುಷ್ಯನೂ ಆಕೆ ಕಡೆ ಗಮನವೇ ತೋರಿಸ್ತಾ ಇರಲಿಲ್ಲ. ಇದು ಬಹಳ ಸಮಯ ನಡೆಯಿತು, ಆದರೆ ಆಕೆ ಬಿಡಲಿಲ್ಲ. ಎಡಬಿಡದೆ ಪ್ರತಿದಿನವೂ ಬರುತ್ತಾ ಇದ್ದಳು. ಆಕೆ ಎಡಬಿಡದ ತನವನ್ನು ನೋಡಿ ಆ ನ್ಯಾಯಾಧಿಪತಿ ಅಂದುಕೊಂಡನು, ನಾನು ದೇವರನ್ನು ಭಯಪಡುವುದಿಲ್ಲ, ಮನುಷ್ಯರಿಗೆ ಲಕ್ಷಿಸುವುದಿಲ್ಲ, ಆದರೆ ಈ ವಿಧವೆಯು ಪ್ರತಿದಿನವೂ ಎಡಬಿಡದೆ ಬರುತ್ತಾ ಇದ್ದಳಲ್ಲ, ಆಕೆಗೆ ನಾನು ನ್ಯಾಯ ತೀರಿಸ್ತೇನೆಂದೇಳಿ ಮತ್ತು ಮುಂದೆ ಈ ರೀತಿ ಹೇಳುತ್ತಾನೆ, ನಾನೇ ಹಾಗೆ ಮಾಡುವುದಾದರೆ ತನ್ನ ಜನರು ಆತನಿಗೆ ಹಗಲು ಇರಲು ಮೊರೆ ಇಡುತ್ತಿರುವಾಗ ಒಳ್ಳೆಯ ದೇವರು ಅವರಿಗೆ ನ್ಯಾಯ ನೀಡುವುದಿಲ್ಲವೋ? ಖಂಡಿತವಾಗಿ ನೀಡುತ್ತಾನೆ. ಜೀವನದಲ್ಲಿ ಎಡಬಿಡದೆ ಪ್ರಾರ್ಥಿಸು, ನಂಬಿಕೆ ಇಡು, ದೊಡ್ಡ ಸಂಗತಿಗಳನ್ನು ಅನುಭವಿಸ್ತಿ. ಇದು ಹೇಗೆ ಮುಂದೆ ಬರೀತದೆ ಎಂಬುದಾಗಿ ನಂತರ ನಾವು ನೋಡಿಕೊಳ್ಳೋಣ. ಆಮೇನ್.